ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಟಿವಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. Sri Raghavendra Ghee. Sri Raghavendra Tupa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಖಂಡಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ. ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ವಿರುದ್ಧ ಪಕ್ಷಾತೀತ ಹೋರಾಟ ಅಗತ್ಯ. ಕೆ ವಿರೂಪಾಕ್ಷಪ್ಪ. ಬಿಜೆಪಿ ಜಿಲ್ಲಾಧ್ಯಕ್ಷರ ಗೈರಿಗೆ ಬೇಸರ. ಎನ್ಆರ್ಬಿಸಿ ಟಿಎಲ್ಬಿಸಿ ಕಾಲುವೆಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಜೆಟ್ ಮೇಲೆ 12 ಮತ್ತು 13ರಂದು ಬೆಂಗಳೂರಿನಲ್ಲಿ ಸಭೆ. ಟಿ ಯಶವಂತ್. ಮಾರ್ಚ್ 6ರಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ. ನಾಡೋಜ ಗೋರೋಚ ಉದ್ಘಾಟನೆ. ವೆಂಕಟೇಶ್ ಬೇವಿನ ಬೆಂಚಿ. ಮಾರ್ಚ್ 12ಕ್ಕೆ ರೇಣುಕಾಚಾರ್ಯರ ಜಯಂತಿ ಅದ್ದೂರಿ ಆಚರಣೆಗೆ ಸಿದ್ಧತೆ. ಮಾನ್ವಿಯಲ್ಲಿ ಕಲ್ಲು ಗಣಿಗಾರಿಕೆ ಹೆಸರಿನಲ್ಲಿ ಸರ್ಕಾರಕ್ಕೆ ರಾಜಧನ್ ವಂಚನೆ. ಅಕ್ಬರ್ ಪಾಷಾ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ. ಜಾವೇದ್ ಖಾನ್. ಮಾಹಿತಿ ನೀಡದೆ ಸಭೆಗೆ ಗೈರಾದ ಡಿಡಿಪಿಐಗೆ ಶೋಕಾಸ್ ನೋಟಿಸ್ ಜಾರಿ. ಮತ್ತೊಂದು ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ವರದಿ. ಡಿಸಿ. ದ್ವಿತೀಯ ಪಿಯುಸಿ ಪರೀಕ್ಷೆ 679 ವಿದ್ಯಾರ್ಥಿಗಳು ಗೈರು. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿ ಮೀಸಲಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ದುರ್ಬಳಕೆ ಮಾಡುತ್ತಿರುವುದು ವಿರೋಧಿಸಿ 7ಸಿ ರದ್ದು ಮಾಡಲು ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ನಗರದಲ್ಲಿಂದು ಪ್ರತಿಭಟನಾ ರ್ಯಾಲಿ ನಡೆಸಿ ಆಗ್ರಹಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಅಭಿವೃದ್ಧಿ ಮೀಸಲಾಗಿರುವ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ದುರ್ಬಳಕೆ ಮಾಡುತ್ತಿರುವುದು ವಿರೋಧಿಸಿ 7ಸಿ ರದ್ದು ಮಾಡಲು ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ನಗರದಲ್ಲಿಂದು ಪ್ರತಿಭಟನಾ ರ್ಯಾಲಿ ನಡೆಸಿ ಆಗ್ರಹಿಸಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿ ನಗರದ ವಿವಿಧ ರಸ್ತೆಗಳ ಮೂಲಕ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಸರ್ಕಾರ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿತು. ಪರಿಶಿಷ್ಟ ಜಾತಿಗಳ ಗಿರಿಜನ ಉಪಯೋಜನೆಯಡಿ 14,488 ಕೋಟಿ ರೂಪಾಯಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದು ಖಂಡನೀಯವಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತ್ತು. ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಬಳಸುವುದಾಗಿ ಚುನಾವಣೆಯಲ್ಲಿ ಹೇಳದೆ ಅಧಿಕಾರ ಹಿಡಿದ ನಂತರ ಪರಿಶಿಷ್ಟ ಜಾತಿಗಳಿಗೆ ಮೀಸಲಾದ ಎಸ್ಸಿಪಿ ಯೋಜನೆಯಿಂದ 7,71,315 ಕೋಟಿ ಮತ್ತು ಟಿಎಸ್ಪಿ ಯೋಜನೆಯಡಿ 3,43,085 ಕೋಟಿ ರೂಪಾಯಿ ಸೇರಿ 11,01,044 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ಮಾಡಿಕೊಂಡಿದೆ. 2024 ಸಾಲಿನಲ್ಲಿಯೂ 14,282.68 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಾತ್ರ ಅನುದಾನ ನೀಡುತ್ತಿಲ್ಲ. ಹಿಂದುಳಿದ ವರ್ಗದವರು ಸೇರಿದಂತೆ ಎಲ್ಲರಿಗೂ ಗ್ಯಾರಂಟಿ ಯೋಜನೆ ನೀಡುತ್ತಿದೆ. ಆದರೆ ಎಸ್ಸಿ ಎಸ್ಟಿ ಅನುದಾನ ಮಾತ್ರ ಬಳಸಿಕೊಂಡು ಸಮುದಾಯಗಳಿಗೆ ದ್ರೋಹ ಎಸಗಿದೆ. ಡಾ. ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆದಿಜಾಂಬವ ಅಭಿವೃದ್ಧಿ ನಿಗಮ, ತಾಂಡಾ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ,
ಲೀಡ್ಕಾರ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಗಳಿಗೆ ಅನುದಾನವೇ ನೀಡದೆ ವಂಚಿಸಿ ಎಸ್ಸಿ ಎಸ್ಟಿ ಸಮುದಾಯಗಳ ಅಭಿವೃದ್ಧಿಯನ್ನೇ ಕಡೆಗಣಿಸಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಎಸ್ಸಿ ಎಸ್ಟಿ ಯೋಜನೆ 7 ಅಡಿ ರದ್ದುಗೊಳಿಸಿರುವುದಾಗಿ ಹೇಳುವ ಕಾಂಗ್ರೆಸ್ ನಾಯಕರು 7ಸಿ ರದ್ದುಗೊಳಿಸದೆ ಸಮುದಾಯಗಳಿಗೆ ಅನುದಾನ ನೀಡದೆ ಮೋಸ ಮಾಡಿದೆ. ಕೂಡಲೇ ದುರ್ಬಳಕೆ ಮಾಡಿಕೊಂಡ ಅನುದಾನ ಮರಳಿ ನೀಡಬೇಕು. ದಲಿತರ ಮೀಸಲು ನಿಧಿಯನ್ನು ಅದೇ ಸಮುದಾಯಗಳ ಅಭಿವೃದ್ಧಿ ಬಳಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರಿಗೆ ನೀಡಲಾಯಿತು. ಹಾಕಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರವು ಇವತ್ತು ಗ್ಯಾರಂಟಿ ಹೆಸರಿನಲ್ಲಿ ನಮ್ಮ ಎಸ್ಸಿ ಎಸ್ಟಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದೆ. ಇವತ್ತು ಗ್ಯಾರಂಟಿಯಲ್ಲಿ ಕೇವಲ ನಮ್ಮ ದಲಿತರು ಮಾತ್ರ ಇಲ್ಲ, ಕೇವಲ ಎಸ್ಸಿ ಎಸ್ಟಿ ಜನಾಂಗ ಇಲ್ಲ, ಕೇವಲ 151 ಜಾತಿ ಜನಾಂಗ ಇಲ್ಲ, ಈ ರಾಜ್ಯದ ಜನರಿಗೆ ಇರ್ತಕ್ಕಂಥ ಹಣವನ್ನು ಸಿಗ್ತಾ ಇಲ್ಲ. ರವಾನೆಯವರಿಗೆ ಇಟ್ಟಿರ್ತಕ್ಕಂಥ ಬಜೆಟ್ನಲ್ಲಿ ಅನುದಾನವನ್ನು ಮುಕ್ತಾ ಇಲ್ಲ. ಹಣವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ, ಆಗ್ರಹವನ್ನು ಪಡಿಸ್ತಾ ಇದ್ದೀವಿ. ಏನು ಇವತ್ತು ನಮ್ಮ ಕಳೆದ 2023ರಲ್ಲಿ 11,000 ಕೋಟಿ ಮತ್ತು 2024ರಲ್ಲಿ 14,000 ಕೋಟಿ ಒಟ್ಟು 25,000 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ನಮಗಾಗಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ನಮ್ಮ ಸ್ಕಾಲರ್ಶಿಪ್ಗಾಗಿ, ವಿಶೇಷವಾಗಿ ನಮ್ಮ SPS ಸ್ಕೀಮಿಗಾಗಿ, ಇವತ್ತು ಗಂಗಾ ಕಲ್ಯಾಣ ಸ್ಕೀಮಿಗಾಗಿ, ದಲಿತರ ಕೇರಿಗಳ ಅಭಿವೃದ್ಧಿಗಾಗಿ ಇವತ್ತು ಮೀಸಲಿಟ್ಟಿರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ನಮಗೆ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಲಾದರೂ ಅವರು ಎಚ್ಚೆತ್ತುಕೊಂಡು ಈ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು. ಬಜೆಟ್ನಲ್ಲಿ 25,000 ಕೋಟಿಯನ್ನು ನಮ್ಮ ಗ್ಯಾರಂಟಿ ಹಣವನ್ನು ಕ್ಷಮೆಯನ್ನು ಕೋರ್ತಾ ಅದಕ್ಕಾಗಿ 25,000 ಕೋಟಿ ಬದಲಾಗಿ 50,000 ಹೆಚ್ಚುವರಿ ಅನುದಾನವನ್ನು 50,000 ಕೋಟಿ ಅನುದಾನವನ್ನು ಈ ಬಜೆಟ್ನಲ್ಲಿ ಮಂಡಿಸಬೇಕಂತೇಳಿ ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. बोलो भारत माता की जय। ಎಸ್ಸಿ ಎಸ್ಟಿ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್, ಮಾಜಿ ಸಂಸದ ಬಿವಿ ನಾಯಕ್, ರವೀಂದ್ರ ಜಾಲ್ದಾರ್, ರಾಜ್ಕುಮಾರ್, ಪಿ ಯಲ್ಲಪ್ಪ, ಮೌನೇಶ್, ಜಿ ಶಂಕರ್ ರೆಡ್ಡಿ, ಶರಣಮ್ಮ ಕಾಮರೆಡ್ಡಿ, ವಿಜಯ್ ಕುಮಾರ್ ಸಜ್ಜನ್, ಅಮರೇಶ್ ಬಲ್ಲಿದಾವ್, ರಾಮಚಂದ್ರ ಕಡಗೋಳ್, ಯು ನರಸರೆಡ್ಡಿ, ಪ್ರಕಾಶ್ ಸೇರಿದಂತೆ ಅನೇಕ ಮುಖಂಡರುಗಳು, ಮೋರ್ಚಾಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಂವಿಧಾನ ಆಶಯದಂತೆ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಮೀಸಲಾದ ಅನುದಾನವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು, ಬಿಜೆಪಿ ಪಕ್ಷಕ್ಕೆ ಹೋರಾಟ ಸೀಮಿತವಾಗದೆ ಪಕ್ಷಾತೀತ ಹೋರಾಟ ನಡೆಯಬೇಕಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು.
ಸಂವಿಧಾನ ಆಶಯದಂತೆ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಮೀಸಲಾದ ಅನುದಾನವನ್ನು ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಬಿಜೆಪಿ ಪಕ್ಷಕ್ಕೆ ಹೋರಾಟ ಸೀಮಿತವಾಗದೆ ಪಕ್ಷಾತೀತ ಹೋರಾಟ ನಡೆಯಬೇಕಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರಿಂದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿರುವ ದಲಿತ ಸಮುದಾಯಗಳ ಅಭಿವೃದ್ಧಿ ಕಾಯ್ದೆ ರೂಪಿಸಿ ಅನುದಾನ ದುರ್ಬಳಕೆಯಾಗದೆ ತಡೆಯಬೇಕಿದ್ದು ಸರ್ಕಾರವೇ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಬಳಸಿಕೊಂಡಿದೆ. ಸಂವಿಧಾನ ಆಶಯ ರಕ್ಷಣೆ ಮಾಡುವುದಾಗಿ ಹೇಳುವರಿಂದಲೇ ಸಮುದಾಯಗಳ ಅಭಿವೃದ್ಧಿಗೆ ಅನ್ಯಾಯವಾಗಿದೆ. ಸಂವಿಧಾನವನ್ನೇ ದುರ್ಬಳಕೆ ಮಾಡಿಕೊಂಡಿರುವ ವಿರುದ್ಧ ಪಕ್ಷಾತೀತ ಹೋರಾಟ ನಡೆಯಬೇಕಿದೆ. ವಿರೋಧ ಪಕ್ಷವಾಗಿ ಬಿಜೆಪಿ ನೆಪ ಮಾತ್ರಕ್ಕೆ ಹೋರಾಟಕ್ಕೆ ಸೀಮಿತಗೊಳ್ಳದೆ ನ್ಯಾಯ ಒದಗಿಸುವವರೆಗೆ ಹೋರಾಟ ನಡೆಸಬೇಕಿದೆ ಎಂದರು. ಶೋಷಿತರಿಗೆ ಆಗಿರುವ ಅನ್ಯಾಯ ವಿರುದ್ಧ ನಡೆಯುತ್ತಿರುವ ಹೋರಾಟದಲ್ಲಿ ಜಿಲ್ಲಾಧ್ಯಕ್ಷರ ಗೈರು ಎದ್ದು ಕಾಣುತ್ತಲಿದೆ. ಬೇರೆ ದಿನ ಹೋರಾಟ ರೂಪಿಸಬಹುದಿತ್ತು ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ವಿರೋಧ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಆಗುವಂತಹದ್ದೇನು ಅಂದ್ರೆ ಈ ಸಭೆಯನ್ನು ಕರೆದಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರೇ ಆಪ್ಷನ್ ಯಾಕೆ ಆಪ್ಷನ್ ಆಗ ನನಗೆ ಗೊತ್ತಿಲ್ಲ. ಇದರ ಮುಂದಕ್ಕೆ ಹಾಕೋಣ ನೋಡ್ಕೊಂಡು ಇದು ಕರ್ನಾಟಕ ರಾಜ್ಯದಲ್ಲಿ ಅದು ವಿರೋಧ ಪಕ್ಷಕ್ಕೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದರಲ್ಲಿ ಬಹಳ ವಿಶೇಷವಾಗಿ ಈ ದೇಶದಲ್ಲಿ ಕಡೆಗಣಿಸಲ್ಪಟ್ಟಿರ್ತಕ್ಕಂಥ ಒಂದು ಜನಾಂಗದ ಅಭಿವೃದ್ಧಿ ದೃಷ್ಟಿಯಿಂದ ಮೀಸಲಿಟ್ಟಿರ್ತಕ್ಕಂಥ ಈ ಹಣ ಯಾವುದೇ ಸರ್ಕಾರ ಮೀಸಲಿಟ್ಟಿದೆ ಅಂತ ಕಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ಈ ಜನಕ್ಕೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ಕಾನೂನುಬದ್ಧವಾಗಿರುವಂತಹ ಈ ಒಂದು ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹೋದ ಸಲ ಬಜೆಟ್ 52,000 ಕೋಟಿ ಎಸ್ಸಿಪಿ ಟಿಎಸ್ಪಿಗೆ ಮೀಸಲಿಟ್ಟಿರ್ತಕ್ಕಂಥ ಬಜೆಟ್ ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು. ನನಗೊಮ್ಮೆ ಸಿದ್ದರಾಮಯ್ಯ ಇದನ್ನು ಯಾರು ಕೂಡ ಬಳಸಬಾರದು, ಬೇರೆದಕ್ಕೆ ಬಳಕೆ ಆಗಬಾರದು. ಅಕಸ್ಮಾತ್ ವರ್ಷದ ಕೊನೆಯಲ್ಲಿ ಏನಾದರೂ ಇದರಲ್ಲಿ ಬಜೆಟ್ ಉಳಿದ್ರೆ ಅದರಂತೆ ಮುಂದುವರಿಸಬೇಕು, ಯಾರು ಮಾಡಬಾರದು. ಇವೆಲ್ಲ ಕಾನೂನುಗಳು ಮಾಡಿರ್ತಕ್ಕಂಥವೇ ಸಿದ್ದರಾಮಯ್ಯ. ಆದ್ರೆ ಇವತ್ತು ಈ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥವೇ ಸಿದ್ದರಾಮಯ್ಯ. ಇದನ್ನು ನಾವು ನನಗನ್ನಿಸ್ತದೆ ಇದೊಂದು ಪಕ್ಷದ ಹೋರಾಟ ಆಗಬಾರದು, ಇದು ಪಕ್ಷಾತೀತವಾದ ಹೋರಾಟ ಆಗಬೇಕಾಗುತ್ತೆ ಅವರಿಗೆ ರಾಜ್ಯದಲ್ಲಿ ಹೇಳ್ತಾರೆ. ಪಕ್ಷಾತೀತವಾದ ಹೋರಾಟ ಆಗಬೇಕಾಗುತ್ತೆ. ನಾವು ಇನ್ನೊಬ್ಬರನ್ನ ನಂಬುವಂತಹದ್ದಲ್ಲ. ನಮ್ಮ ಪರವಾಗಿ ಯಾವ ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ರಾಜ್ಯ ಸವಲತ್ತನ್ನು ಕೊಡಿಸ್ತಾರೆ ಅನ್ನುವಂತಹ ಕಲ್ಪನೆ ಭಾವನೆಗಳನ್ನ ಇಟ್ಕೊಳ್ತಕ್ಕಂಥ ವೀಕ್ ಮನಸ್ಸಿನವರು ನಾವು ಎಸ್ಸಿ ಜನಾಂಗದವರು ಆಗಬಾರದು ಅನ್ನುವಂಥದ್ದು. ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಭಿವೃದ್ಧಿ ಬದ್ಧವೆಂದು ಹೇಳುತ್ತಲೇ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಬಳಸಿ ಅನ್ಯಾಯ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಕೊರತೆಯನ್ನು ಪರಿಶಿಷ್ಟ ಅನುದಾನ ಬಳಸಿಕೊಂಡಿದೆ. ಅಧಿಕಾರದ ಸ್ವಾರ್ಥಕ್ಕಾಗಿ ದಲಿತ ಮೀಸಲು ಹಣ ದುರ್ಬಳಕೆ ಮಾಡಿಕೊಂಡಿರುವುದು ಖಂಡನೀಯ ಎಂದರು. ನಾವು ಮಾದರಿಯಾಗಿ ದೇಶಕ್ಕೆ ನಾವು ಪಂಚಾಯತ್ ಮಾಡಿದ್ದೇವೆ ಅಂತ ಹೇಳಿ ಬಜೆಟ್ನಲ್ಲಿ ಚರ್ಚೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ವರ್ಗದ ಆದಿವಾಸಿಗಳಿಗೆ ಬಜೆಟ್ನಲ್ಲಿ ಮೀಸಲಾತಿ ಕೊಡುವಂತ ಹಣವನ್ನು ಪ್ರತ್ಯೇಕವಾಗಿ ಅವರ ಅಭಿವೃದ್ಧಿಗೆ ತೆಗೆದುಕೊಳ್ಳುವ ಕೆಲಸವನ್ನ ಮಾಡಿ ಮಾದರಿಯಾಗಿ ಇರುತ್ತದೆ. ಆದರೆ ಯಾವುದೇ ಸದಾಯಕತೆ ಅಧಿಕಾರಕ್ಕೆ ಬರಬೇಕೆಂಬ ಇದೇ ಒಂದು ಉದ್ದೇಶದಿಂದ ಒಂದು ಜನರಿಗೆ ಒಂದು ರೀತಿ ಆಸೆ ಆದೇಶಗಳನ್ನು ಒಡ್ಡಿ ಗ್ಯಾರಂಟಿ ಸ್ಕೀಮ್ಗಳನ್ನು ಘೋಷಿಸಿ ಇವತ್ತು ಆ
ಮುಂದಾಳುತ್ತಿದೆ. ಹಣವನ್ನ ಬೇರೆ ಬೇರೆ ಯೋಜನೆಗಳಿಗೆ ಮೀಸಲಾಗಿರುವ ಹಣವನ್ನ ಈ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ, ಆದಿವಾಸಿಗಳಿಗೆ, ಪರಿಶಿಷ್ಟ ಪಂಗಡದ ಜನರಿಗೆ ಅನ್ಯಾಯವನ್ನು ಅಪೋದವನ್ನು ಮಾಡಬೇಕು ಅಂತ ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿ ಯಾವುದೇ ಕಾಮಗಾರಿಗಳಿಗೆ ಅನುದಾನವನ್ನು ಕೊಡುವಂತ ಕೆಲಸ ಮಾಡದೆ ಇವತ್ತು ಕೇವಲ ಅಧಿಕಾರಕ್ಕಾಗಿ ಇವತ್ತು ಜನರನ್ನು ದಾಖಲಿಸಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಮಾಡುತ್ತಿರುವಂತದ್ದು ಬಹಳ ವಿಪರಾಶ. ಇವತ್ತು ಸಿದ್ದರಾಮಯ್ಯ ಬಹಳ ಹೇಳಿದಾಗೆ ತಮ್ಮ ಅನುಕೂಲಕ್ಕಾಗಿ ಇವತ್ತು ಈ ರಾಜ್ಯದ ಜನರನ್ನ ಮರಳು ಮಾಡಿ ಇವತ್ತು 5 ಕಾಂಪಾಡಿರ್ಬೋದು, ಇವತ್ತು ಹಲವಾರು ವಿಚಾರಗಳಲ್ಲಿ ತಮ್ಮ ಸ್ವಾರ್ಥಕ್ಕೆ ಈ ರಾಜ್ಯದ ಜನರನ್ನ, ರಾಜ್ಯದ ನಾಯಕರನ್ನ, ಸಮುದಾಯಗಳನ್ನ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ನಮ್ಮೆಲ್ಲರೇ ಗಮನವಿದೆ. ಅವರ ನಾಯಕತ್ವವಾಗಿ ವಿಪಕ್ಷದವರಿರ್ಬೋದು, ನಮ್ಮ ತಂದೆಯವರಿರ್ಬೋದು, ಹಲವಾರು ಈ ರಾಜ್ಯದ ಬಡವರಿಗೆ ಕಲ್ಯಾಣ ಆಗಲಿ ಅಂತ ಹೇಳಿ ಇವತ್ತು ರೀತಿಯ ತ್ಯಾಗವನ್ನು ಮಾಡಿದಕ್ಕೆ ಇವತ್ತು ನಮ್ಮ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಮೋಸ ಮಾಡುವಂತ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಗಲಿಕ್ಕೆ ಮುಂದುವರಲಿಕ್ಕೆ ಅವರಿಗೆ ಅಗತ್ಯದಲ್ಲಿ ಹೇಳಲು ಬಯಸ್ತದೆ. ಯಾಕಂದ್ರೆ ಈ ಯೋಜನೆಗೆ ಮೀಸಲಾಗಿರುವಂತಹ SC ಹಣ ಯಾವುದೇ ಕಾರಣಕ್ಕೂ ಅನ್ಯ ಯೋಜನೆಗಳಿಗೆ ಬಳಸುತ್ತಿಲ್ಲ. ಅದನ್ನ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ಗ್ಯಾರಂಟಿ ಯೋಜನೆಗಳು ಘೋಷಿಸುವಾಗ ಅನುದಾನ ಲಭ್ಯತೆ ಯೋಜನೆಯೂ ಮಾಡದ ಕಾಂಗ್ರೆಸ್ SC/ST ಸಮುದಾಯಗಳಿಗೆ ದ್ರೋಹ ಮಾಡಿದೆ. ಕಾಂಗ್ರೆಸ್ ಮೊದಲಿನಿಂದಲೂ ದಲಿತ ವಿರೋಧಿಯಾಗಿದೆ. ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ದಲಿತರಿಗೆ ಮೀಸಲು ನೀಡಲು ವಿರೋಧಿಸಿದ್ದರು. ಅಲ್ಲದೆ ಮತದಾನ ಹಕ್ಕು ನೀಡುವುದೇ ಬೇಡ ಎಂದು ಹೇಳಿದವರು ನೆಹರು ಅವರು. ಅವರ ಮನಸ್ಥಿತಿಯನ್ನೇ ಕಾಂಗ್ರೆಸ್ ಮುಂದುವರಿಸಿದೆ. ದೇಶಕ್ಕೆ ಸಂವಿಧಾನ ನೀಡಿದ ಡಾ. BR ಅಂಬೇಡ್ಕರ್ ಅವರ ಆಶಯಗಳನ್ನು ಈಡೇರಿಸುವುದಾಗಿ ಸುಳ್ಳು ಹೇಳಿ ಅಧಿಕಾರ ಬಂದು ಸಮುದಾಯಗಳಿಗೆ ಮೀಸಲಾದ ಅನುದಾನ ಬಳಸಿಕೊಂಡಿರುವುದು ದ್ರೋಹ ಮಾಡಿದಂತೆ ಎಂದರು. ಈ ಪ್ರತಿಭಟನ ನಮಗೋಸ್ಕರ ನಾವು ಪ್ರತಿಭಟನ ಅಲ್ಲ, ಇದು ಸರ್ಕಾರ ಕಿವಿಗೆ ಮುಟ್ಟಬೇಕು ಅಂತ ಪ್ರತಿಭಟನೆ ಆಗಬೇಕಾಗಿತ್ತು. ಯಾವ ದಲಿತ ಜನಾಂಗಕ್ಕೂ, ಯಾವ ಬುಡಕಟ್ಟಿನ ಜನಾಂಗಕ್ಕೂ ಮೀಸಲಾಗಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಕಿವಿ ಮುಟ್ಟತಕ್ಕಂಥ ಪ್ರತಿಭಟನಾ ಈ ರಾಜ್ಯಾದ್ಯಂತ ನಡೀತಾ ಇದೆ. ನಮ್ಮ ಹತ್ರನೂ ಆಗಬೇಕು. ಬದಲೇ ಇದು ಕಾಂಗ್ರೆಸ್ಸಿನ ಜಾಯಮಾನದಲ್ಲೇ ಇಲ್ಲ. ಯಾರೋ SC/ST ಅವರು ಉಪಕಾರ ಮಾಡಬೇಕಂತ ಯಾವ ಕಾಲಕ್ಕೂ ಇಲ್ಲ. ನೀವು ತಗೋರಿ, ನೆಹರು ಕಾಲಕ್ಕೂ ರಿಸರ್ವೇಶನ್ ಬೇಡ ಅಂತ ಹೇಳಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ವೇಶನ್ ಮುಂದೆ ಇಟ್ಟರೆ ಇದು ಬೇಡ, ಈಗ ರಿಸರ್ವೇಶನ್ ಜನಕ್ಕೆ ಕೊಡಬಾರ್ದು, ಮೈಗಳ್ಳ ಅಂತ ಹೇಳಿರ್ತಕ್ಕಂಥವ್ರು ಪಂಡಿತ್ ಜವಾಹರಲಾಲ್ ನೆಹರು. ಸ್ವಾತಂತ್ರ್ಯ ಪೂರ್ವದಾಗ ಮತದಾನ ಹಕ್ಕನ್ನು ಕೊಡಬಾರದು ಅಂತ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಜವಾಹರಲಾಲ್ ನೆಹರು. ಬರೀ ಗ್ರಾಜ್ಯುಯೇಟ್ಸ್ ಕೊಡಬೇಕು, ಜಮೀನ್ದಾರರಿಗೆ ಕೊಡಬೇಕು ಮತ್ತು ಟ್ಯಾಕ್ಸ್ ಪೇಯರ್ಗೆ ಮಾತ್ರ ಮತದಾನ ಕೊಡಬೇಕು ಅಂತ ಹೇಳಿರ್ತಕ್ಕಂಥ ಆಗಿನ ಸೈಮನ್ ಕಮಿಷನ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾದ ಮಂಡಿಸಿದ್ರೆ ಅದನ್ನು ವಿರೋಧ ಮಾಡಿದವರು ನೆಹರು. ಅಲ್ಲಿಂದ ಇಲ್ಲಿವರೆಗೆ ಈ ST ಜನಾಂಗಕ್ಕೂ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಯಾವ ದಲಿತರ ಹೆಸರು ಮೇಲೆ ದಿನನಿತ್ಯ ಹೋರಾಟ ಮಾಡ್ತೀವಿ, ಒಂದು ಅದು ಸಭೆ ಮಾಡ್ತೀವಿ ಅಂತಕ್ಕಂಥ ಜನ ಇವತ್ತು ಎದುರಿಗಿರೋ ಗೊತ್ತಿಲ್ಲ. ಯಾವ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ರಾಜ್ಯದೊಳಗ, ಈ ದಲಿತರಿಗೆ ಎಲ್ಲಿ ಹೋದರು, ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ, ಯಾಕೆ ಧರಣಿ ಮಾಡ್ತಾ ಇಲ್ಲ, ಯಾಕೆ ಜನರ ಮುಂದೆ ಹೋಗಿ ಗೊಂಬೆ ಹೊಡಿತಾ ಇಲ್ಲ. ಈ ಸಿದ್ದರಾಮಯ್ಯನು ಸಹಜವಾಗಿ ನಾಚಿಕೆ ಇಲ್ಲ ಅವರಿಗೆ. ತಾನೇ ಮಾಡಿರ್ತಕ್ಕಂಥ ಕಾನೂನನ್ನು ಹೊಡಿತಕ್ಕಂಥದ್ದು ಅವರ ಜಾಯಮಾನದಲ್ಲಿ ಬಂದಿದೆ. ಮೊದಲನೇ ಇವಾಗಿರೋ ಅವರೇ ಈ ಕಾನೂನು ಮಾಡಿ SC/ST ಮೀಸಲಾಗಿರ್ತಕ್ಕಂಥ ಹಣವನ್ನು ಬೇರೆ ಯಾವುದಕ್ಕೂ ಉಪಯೋಗ ಮಾಡಬಾರದು ಅಂತ ಕಾನೂನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅವರೇ
ಮಾಜಿ ಶಾಸಕ ತಿಪ್ಪರಾಜ ಹವಾಲ್ದಾರ್ ಮಾತನಾಡಿ, ಪರಿಶಿಷ್ಟ ಕಲ್ಯಾಣಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಸಕ್ತಿ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿ ಅವರ ಮರಣಾನಂತರ ಸಂಸ್ಕಾರಕ್ಕೂ ಸ್ಥಳ ನೀಡದ ಕಾಂಗ್ರೆಸ್ ಪಕ್ಷ ದಲಿತ ಉದ್ಧಾರ ಹೆಸರಿನಲ್ಲಿ ವಂಚಿಸುತ್ತಲೇ ಬಂದಿದೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ಕಾಯ್ದೆಯನ್ನೇ ಉಲ್ಲಂಘಿಸಿದೆ. ಸರ್ಕಾರ ನೀತಿಯೇ ದಲಿತ ವಿರೋಧಿ ಎಂದರು. ನಾನು ಇಂದಿನ ಇತಿಹಾಸವನ್ನ ತೆರೆಗೆ ಹೋಗೋದಿಲ್ಲ. ಶಂಕರ ಸಾಹೇಬ್ ಒಂದೆರಡು ಮಾತನ್ನ ಹೇಳಿದ್ರು. ಆ ಎರಡು ಮಾತಿಗೆ ಇನ್ನೊಂದು ಎರಡು ಮಾತನ್ನ ನಾನು ಜೋಡಣೆ ಮಾಡ್ತೇನೆ. ಏನು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದಲಿತರಿಗೆ ಮತದಾನದ ಹಕ್ಕನ್ನು ಕೊಡ್ಲಿಕ್ಕೆ ಅವತ್ತು ಅಂದಿನ ಪ್ರಧಾನಮಂತ್ರಿ ನೆಹರು ಅವರು ಕೊಡ್ಲಿಲ್ಲ. ಸ್ವತಃ ಸ್ವಾತಂತ್ರ್ಯ ನಂತರ ಪ್ರಥಮ ಈ ದೇಶದ ಕಾನೂನು ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಅವತ್ತು ರಾಜೀನಾಮೆ ಕೊಡುವ ಹಾಗೆ ಮಾಡಿ ಅವರನ್ನ ಅವಮಾನ ಮಾಡಿ ಕಳಿಸಿರ್ತಕ್ಕಂಥ ಈ ಕಾಂಗ್ರೆಸ್ಗೆ ದಲಿತರನ್ನ ರಕ್ಷಾ ಕವಚವನ್ನಾಗಿ ಮಾಡಿಕೊಂಡು ನಮ್ಮನ್ನು ಉಪಯೋಗ ಮಾಡಿಕೊಂಡಿದೆ ಹೊರತು ಸನ್ಮಾನ್ಯ ಬಾಬಾ ಸಾಹೇಬರ ಸಮಾಧಿಗೆ ಜಾಗವನ್ನ ಕೊಡಲಿಲ್ಲ ಬಂಧುಗಳೇ. ಅಂತ ಕಾಂಗ್ರೆಸ್ ಪಕ್ಷ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಆ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ತಮ್ಮ ಆಶೀರ್ವಾದದಿಂದ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದೆ. ಬಹಳ ಸ್ಪಷ್ಟವಾಗಿ ಹೇಳ್ತದೆ ಆರ್ಟಿಕಲ್ 23, 24 ಮತ್ತು ಸಂವಿಧಾನದ 46ರ ವಿಧಿ. ಎಲ್ಲಿ ಕೂಡ ನಮ್ಮ ದಲಿತರ ಅನುದಾನವನ್ನ ನಾವು ಬೇರೆ ಅನ್ಯ ಉದ್ದೇಶಕ್ಕಾಗಿ ಅದನ್ನ ಬಳಸುವ ಹಾಗಿಲ್ಲ ಅಂತೇಳಿ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಇವತ್ತು ಮೊನ್ನೆ 2023ರಲ್ಲಿ ಅಧಿಕಾರಕ್ಕೆ ಬರಬೇಕಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಆ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಗ್ಯಾರಂಟಿಯನ್ನ ಈ ನಮ್ಮ ರಾಜ್ಯದ ಜನತೆಗೆ ಘೋಷಣೆ ಮಾಡಿದರು. ಅದರಲ್ಲಿ ನಮ್ಮದೇನು ತಕರಾರಿಲ್ಲ ಸ್ವಾಮಿ, ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ, ನಾವು ಸ್ವಾಗತ ಮಾಡ್ತೇವೆ. ಕೇವಲ ಗ್ಯಾರಂಟಿಯನ್ನ ನಾನು ಕೇಳ್ತಾ ಇದ್ದೀನಿ, ಕೇವಲ ನಮ್ಮ SC ST ದಲಿತರಿಗೆ ಮಾತ್ರ ನೀವು ಕೊಡ್ತಾ ಇದ್ದೀರಾ. ಈ ರಾಜ್ಯದಲ್ಲಿ ಸರಿಸುಮಾರು 7 ಕೋಟಿ ಜನಸಂಖ್ಯೆ ಇದ್ರೆ ಅವ್ರಿಗೆಲ್ಲರಿಗೂ ಕೊಡ್ತಾ ಇಲ್ವಾ? ಕೇವಲ ಏನು ಇವತ್ತು ನಮ್ಮ 151 ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜನಗಳಿಗೆ ಮಾತ್ರ ಕೊಡ್ತಾ ಇದ್ದೀರಾ? ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇಲ್ವಾ? ಸವರ್ಣರಿಗೆ ಕೊಡ್ತಾ ಇಲ್ವಾ? ಈ ಬಜೆಟ್ ಅಲ್ಲಿ ಅವರಿಗೆ ನೀವು ನಿಮ್ಮ ಪ್ರಧಾನಿಯಿಂದ ಹಣವನ್ನ ಕೊಡ್ತೀರಿ, ಆದ್ರೆ ನಮ್ಮ ದಲಿತರಿಗೆ ಮಾತ್ರ ನಮಗಾಗಿ ಮೀಸಲಿಟ್ಟಿರ್ತಕ್ಕಂಥ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ, ನಮ್ಮ ಮಕ್ಕಳ ಸ್ಕಾಲರ್ಶಿಪ್ಗೆ ಮೀಸಲಿಟ್ಟಿರ್ತಕ್ಕಂಥ, ನಮ್ಮ ಗಂಗಾ ಕಲ್ಯಾಣ ಗೋವರಿಗೆ ಮೀಸಲಿಟ್ಟಿರ್ತಕ್ಕಂಥ, ನಮ್ಮ LPS ಸ್ಕೀಮ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನೀವು ಇವತ್ತು ಅದನ್ನ ತೆಗೆದು ಈ ರಾಜ್ಯದ ಎಲ್ಲ ಜನಕ್ಕೆ ಹಂಚ್ತಾ ಇದ್ದೀರಿ. ಅದಕ್ಕೆ ನಮ್ಮ ವಿರೋಧ ಇದೆ. ವೇದಿಕೆಯಲ್ಲಿ ಮಾಜಿ ಶಾಸಕ ಗಂಗಾಧರ್ ನಾಯಕ್, P. ಯಲ್ಲಪ್ಪ, ಶರಣಮ್ಮ ಕಾಮರೆಡ್ಡಿ, ಜಂಬಣ್ಣ ನೀಲೋಗಲ್, ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಶಂಕರಗೌಡ ಪಾಟೀಲ್ ಮಿರ್ಜಾಪುರ್ ಸೇರಿದಂತೆ ತಾಲೂಕು ಮತ್ತು ಮಂಡಲದ ಅಧ್ಯಕ್ಷರುಗಳು, ಜಿಲ್ಲಾ ತಾಲೂಕು ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ನಾರಾಯಣಪುರ ಬಲದಂಡೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಹರಿಸಿ ರೈತರ ಬೆಳೆಗಳನ್ನು ರಕ್ಷಿಸಲು ಸರ್ಕಾರ ಮುಂದಾಗಬೇಕೆಂದು ಸಂಯುಕ್ತ ಹೋರಾಟ ಸಮಿತಿ ಮುಖಂಡ ಹಾಗೂ KPSRನ ರಾಜ್ಯ ಪ್ರಧಾನ ಕಾರ್ಯದರ್ಶಿ T. ಯಶವಂತ್ ಆಗ್ರಹಿಸಿದರು. ನಾರಾಯಣಪುರ ಬಲದಂಡೆ ಹಾಗೂ ತುಂಗಭದ್ರಾ ಎಡದಂಡೆ ಕಾಲುವೆ ಏಪ್ರಿಲ್ 20ರವರೆಗೆ ನೀರು ಹರಿಸಿ ರೈತರ ಬೆಳೆಗಳನ್ನು ರಕ್ಷಿಸಲು ಸರ್ಕಾರ ಮುಂದಾಗಬೇಕೆಂದು ಸಂಯುಕ್ತ ಹೋರಾಟ ಸಮಿತಿ ಮುಖಂಡ ಹಾಗೂ KPRSನ ರಾಜ್ಯ ಪ್ರಧಾನ ಕಾರ್ಯದರ್ಶಿ T. ಯಶವಂತ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಲಾಶಯಗಳಲ್ಲಿ ಲಭ್ಯವಿರುವ ನೀರು ರೈತರ ಬೆಳೆಗಳಿಗೆ ಒದಗಿಸಬೇಕು. ತೆಲಂಗಾಣಕ್ಕೆ ನೀರು ಹರಿಸುವ ಸರ್ಕಾರ ರೈತರ ಬೆಳೆಗಳಿಗೆ ನೀರು ಒದಗಿಸುವ ಮೂಲಕ ಬದ್ಧತೆಯನ್ನು ಪ್ರದರ್ಶಿಸಬೇಕೆಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಆರ್ಥಿಕ ನೀತಿಗಳನ್ನೇ ಮುಂದುವರಿಸುತ್ತಿದೆ. ಬಿಜೆಪಿ ಕೇಂದ್ರ ಸರ್ಕಾರ 3 ಮಾರಕ ಕಾಯ್ದೆಗಳನ್ನು ರದ್ದುಗೊಳಿಸಿದ್ದರೂ ರಾಜ್ಯ ಸರ್ಕಾರ ಮಾತ್ರ ಅದೇ ಕಾಯ್ದೆಗಳನ್ನು ಮುಂದುವರಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ 3 ಕಾಯ್ದೆಗಳನ್ನು ರಾಜ್ಯದಲ್ಲಿಯೂ ರದ್ದುಗೊಳಿಸಬೇಕೆಂದರು. ಪಂಜಾಬ್ ಸರ್ಕಾರ ತಿರಸ್ಕರಿಸಿರುವ ಕೃಷಿ ಮಾರುಕಟ್ಟೆ ರಾಷ್ಟ್ರೀಯ ನೀತಿ ಚೌಕಟ್ಟನ್ನು ರಾಜ್ಯ ಸರ್ಕಾರವು ತಿರಸ್ಕರಿಸಬೇಕು. ಬಗರ್ ಹುಕುಂ ರೈತರಿಗೆ ಸಾಗುವಳಿ ಚೀಟಿ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ರಾಜ್ಯ ಕಾಂಗ್ರೆಸ್ ಸ್ಪಂದಿಸಬೇಕೆಂದರು. ಕೇಂದ್ರ ಸರ್ಕಾರ ಮಂಡಿಸಿರುವ ಜನವಿರೋಧಿ ಬಜೆಟ್ ಹಾಗೂ ರಾಜ್ಯ ಸರ್ಕಾರ ಮಂಡಿಸಲಿರುವ ಬಜೆಟ್ ಮೇಲೆ ಮಾರ್ಚ್ 12 ಮತ್ತು 13ರಂದು ಬಜೆಟ್ನಲ್ಲಿ ಮೇಲಿನ ಚರ್ಚೆ ಬೆಂಗಳೂರಿನಲ್ಲಿ ನಡೆಸಿ ಮುಂದಿನ ಹೋರಾಟ ರೂಪಿಸಲಾಗುತ್ತದೆ ಎಂದರು. ನಾರಾಯಣಪುರ ಬಲದಂಡೆ ಕಾಲುವೆ ಮಾರ್ಚ್ 23ನೇ ತಾರೀಕು ನೀರು ನಿಲ್ಲಿಸ್ತೀವಿ ಅಂತ ನೀರಾವರಿ ಇಲಾಖೆಯವರು ಪ್ರಕಟಣೆ ಮಾಡಿದ್ದಾರೆ. ಆದರೆ ಬಲದಂಡೆ ಕಾಲುವೆಯಲ್ಲಿ ಇರ್ತಕ್ಕಂಥ 1 ಲಕ್ಷ ಹೆಕ್ಟೇರ್, ಸುಮಾರು 2.5 ರಿಂದ 3 ಲಕ್ಷ ಎಕರೆ ಪ್ರದೇಶದಲ್ಲಿ ಭತ್ತ ಮತ್ತಿತರ ಬೆಳೆಗಳು ಇವೆ. ಅದರಲ್ಲಿ ಮುಖ್ಯವಾಗಿ ಭತ್ತ ಈಗ ತಾನೇ ತೆನೆ ಬೀಳುವಂಥ ಒಂದು ಸಂದರ್ಭದಲ್ಲಿ ನೀರು ನಿಲ್ಲಿಸಿದ್ರೆ ಸಾವಿರಾರು ಕೋಟಿ ರೂಪಾಯಿನ ಬೆಳೆ ನಷ್ಟ ಆಗ್ತದೆ. ಕಷ್ಟಗಳ ಮಧ್ಯೆ ವ್ಯವಸಾಯ ಮಾಡಿರ್ತಕ್ಕಂಥ ನಾರಾಯಣಪುರ ಬಲದಂಡೆ ರೈತರಿಗೆ ಅನ್ಯಾಯ ಆಗಬಾರ್ದು,
ಅದೇ ರೀತಿ ತುಂಗಭದ್ರಾ ಎಡದಂಡೆ ಕಾಲುವೆಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ನಾರಾಯಣಪುರ ಎಡದಂಡೆ ಕಾಲುವೆಯ ಪರಿಸ್ಥಿತಿ ಕೂಡ ಅದೇ ರೀತಿ ಇದೆ. ಈ 3 ನಾಲೆಗಳನ್ನ ನೀವು ಏಪ್ರಿಲ್ 20ನೇ ತಾರೀಕು ತನಕ ನೀರು ಹರಿಸಬೇಕು. ಇಲ್ಲ ಅಂತಂದ್ರೆ 3 ನಾಲಾ ವ್ಯಾಪ್ತಿಯ ಲಕ್ಷಾಂತರ ಏಪ್ರಿಲ್ 20ನೇ ತಾರೀಕು ತನಕ ನೀರು ಹರಿಸಬೇಕು. ಯಾಕೆಂದ್ರೆ ನೀರಿದೆ. ತೆಲಂಗಾಣಕ್ಕೆ ಈಗ ತಾನೇ ಸುಮಾರು 1.5 TMC ಅಷ್ಟು ನೀರನ್ನ ತೆಲಂಗಾಣ ಸರ್ಕಾರದ ಕೋರಿಕೆ ಮೇರೆಗೆ ಕೊಟ್ಟಿದ್ದೀರಾ. ಕ್ಯಾಂಡಿಂಗ್ ಕ್ರಾಪ್ ಇರುವಾಗ ಬೆಳೆ ಹಾಕುವಾಗೆ ನೀವು ನೀರು ಬೇಸಿಗೆ ಟೈಮಲ್ಲಿ ಇಲ್ಲ ಅಂತ ಏನು ಹೇಳಿಲ್ಲ. ಆದರೆ ಈಗ ಬೆಳೆ ಕೈಗೊಳ್ಳುವ ಸಮಯದಲ್ಲಿ ನೀವು ಈ ರೀತಿ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ಚಾರ್ಜ್ ಮಿನಿಸ್ಟ್ರು, ರಾಯಚೂರು ಇನ್ಚಾರ್ಜ್ ಮಿನಿಸ್ಟ್ರು ಈ ಜಿಲ್ಲೆಯವರಲ್ಲ. ರಾಯಚೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಈ ಜಿಲ್ಲೆಯವರಲ್ಲ. ಗುಲ್ಬರ್ಗ ಶಂಕರ್ ಪ್ರಕಾಶ್ ಪಾಟೀಲ್ ಅವರು ಗುಲ್ಬರ್ಗದವರು. ರಾಯಚೂರಿನ ಅವರು ಕಡೆಗಣಿಸಬಾರದು. ರಾಯಚೂರು ಜಿಲ್ಲೆಯ ರೈತರ ಕಷ್ಟಕ್ಕೆ ಕುರುಡರಾಗಬಾರದು. ಹಾಗಾಗಿ ತಕ್ಷಣದಲ್ಲಿ ಜಲಸಂಪನ್ಮೂಲ ಮಂತ್ರಿ DK ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಉಸ್ತುವಾರಿ ಮಂತ್ರಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ICC ಕಮಿಟಿಯ ತೀರ್ಮಾನವನ್ನು ಬದಲಿಸಿ ಏಪ್ರಿಲ್ 20ರ ತನಕ ಈ 3 ನಾಲೆಗಳಲ್ಲಿ ನೀರನ್ನ ಹರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಒತ್ತಾಯ ಸಂಯುಕ್ತ ಹೋರಾಟ ಕರ್ನಾಟಕದಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಅಂಶ, ಬಜೆಟ್ನಲ್ಲಿ ನೀರಾವರಿಗೆ ಸಂಬಂಧಪಟ್ಟಂಗೆ ಈ ಭಾಗದ ಜನ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ. ಅದರಲ್ಲಿ ನಾರಾಯಣಪುರ ಬಲದಂಡೆ ಕಾಲುವೆನಲ್ಲಿ ಯಾವುದೇ ಗೇಟ್ಗಳಿಲ್ಲ. ಕೊನೆ ಭಾಗದ ರೈತರಿಗೆ ನೀರು ತಲುಪಬೇಕು ಅಂತ ಹೇಳಿದ್ರೆ ನಾಲೆಗಳಿಗೆ ಗೇಟ್ ಬೇಕಾಗ್ತದೆ. ಆದರೆ ಗೇಟ್ಗಳು ಅಳವಡಿಸೋದಕ್ಕೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ರು ಕೂಡ ನಾರಾಯಣಪುರ ಬಲದಂಡೆಗೆ ಮತ್ತು ತುಂಗಭದ್ರಾ ಎಡದಂಡೆಗೆ ಅದಕ್ಕೆ ಬಜೆಟ್ನಲ್ಲಿ ಅನುದಾನ ಒದಗಿಸಿಲ್ಲ. ಮೊನ್ನೆ ಫೆಬ್ರವರಿ 10ನೇ ತಾರೀಕು 2025 ವಿಧಾನಸೌಧ ಚಲೋ ನಡೆದಂಥ ಸಂದರ್ಭದಲ್ಲಿ ಈ ರಾಯಚೂರು ಅವಿಭಜಿತ ರಾಯಚೂರು ಜಿಲ್ಲೆಯ ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಗೇಟ್ಗಳ ದುರಸ್ತಿಗೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಪತ್ರವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ತಲುಪಿಸಿದೆ. ಬಜೆಟ್ನಲ್ಲಿ ಅದನ್ನು ಒಳಗೊಳ್ಳಬೇಕು. ಬಜೆಟ್ನಲ್ಲಿ ಒಳಗೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಭಾಗದ ಜನಪ್ರತಿನಿಧಿಗಳು ಬಜೆಟ್ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಈ ವಿಷಯವನ್ನ ಬಹಳ ಪ್ರಮುಖವಾಗಿ ಪರಿಗಣಿಸಿ ಬಜೆಟ್ನ ಪ್ರಸ್ತಾಪದಲ್ಲಿ ಸೇರ್ಪಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನೀರು ನಿರ್ವಹಣೆ ದಕ್ಷತೆಯನ್ನು ಕಾಪಾಡ್ಕೋಬೇಕು ಅಂದ್ರೆ ಗೇಟ್ಗಳು ಸರಿ ಇರಬೇಕು. ಇಲ್ಲಾಂದ್ರೆ ಇರು ನೀರನ್ನ ದಕ್ಷತೆಯಾಗಿ ಸಶಕ್ತವಾಗಿ ಬಳಸೋಕ್ಕಾಗಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಒಂದು ವಿಷಯ. ವಿವರಗಳಿಗೆ ನಮ್ಮ ಇಲ್ಲಿಯ ಜಿಲ್ಲಾ ಮುಖಂಡರು ಮಾತಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ರೈತ ಸಂಘದ ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್ ಮಾತನಾಡಿ, ಜಿಲ್ಲೆಯ ಆರ್ಥಿಕ ಸ್ಥಿತಿ ನಾರಾಯಣಪುರ ಬಲದಂಡೆ ಮತ್ತು ತುಂಗಭದ್ರಾ ಎಡದಂಡೆ ಕಾಲುವೆ ನೀರಿನ ಮೇಲೆ ಅವಲಂಬಿತವಾಗಿದೆ. ಸರ್ಕಾರಗಳು ಕಾಲುವೆ ನೀರು ಹರಿಸಲು ಸ್ಥಗಿತಗೊಳಿಸುವುದಾಗಿ ಹೇಳುತ್ತಿವೆ. ಜಲಾಶಯದಲ್ಲಿ ನೀರಿನ ಲಭ್ಯತೆ ಇದ್ದು ಏಪ್ರಿಲ್ 20ರವರೆಗೆ ಕಾಲುವೆಗಳಿಗೆ ನೀರು ಹರಿಸಿ ಬೆಳೆಗಳನ್ನು ರಕ್ಷಿಸಬೇಕು. ಇಲ್ಲದೆ ಹೋದರೆ ತೀವ್ರ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ICC ಸಭೆಯಲ್ಲಿ ಮಾರ್ಚ್ 23ರಂದು ಸಭೆ ನಿರ್ಮಾಣ ಆಗಿ ಅವತ್ತು ಎಲ್ಲ ಶಾಸಕರು ಮತ್ತು ಸಂಸದರು ಎಲ್ಲ ಒಂದು ಸಭೆ ಕರೆದುಬಿಟ್ಟು ಈ ಒಂದು 23ನೇ ತಾರೀಕಿಗೆ ಕರೆ ಮಾಡಿದ್ರು. ಬಟ್ ನಾವು ರೈತ ಸಂಘದವರು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆ ಸಭೆಗಿಂತ ಮುಂಚಿತವಾಗಿಯೇ ನಾವು ನಮ್ಮ MLAಗಳ ಮುಖಾಂತರ ನಾವು ಮನವಿ ಕೊಟ್ಟಿದ್ದೀವಿ. ಏನಂತಂದ್ರೆ ಇವತ್ತು ಏಪ್ರಿಲ್ 20ರವರೆಗೆ ನಮಗೆ ನೀರು ಕೊಡಬೇಕು. ಈ ವಾರಬಂದಿ ವಿಷಯದಲ್ಲಿ 10 ದಿವಸ ಲೇಟ್ ಆಗ್ತದೆ, ಅದನ್ನ 8 ದಿವಸಕ್ಕೆ ಮಾಡಬೇಕು. ಮತ್ತೆ ಏಪ್ರಿಲ್ 20ರವರೆಗೆ ನೀರು ಕೊಡಬೇಕು ಅಂತ ನಾವು ಮನವಿ ಕೊಡ್ತೀವಿ. ಆ ರೈತರ ಮನವಿಯನ್ನ ಅವರು ಯಾವುದೇ ಒಂದು ಗಣನೆಗೆ ತೆಗೆದುಕೊಳ್ಳದೆ ಮಾರ್ಚ್ 23 ಅಂತ ಮಾಡಿದ್ದಾರೆ. ಬಟ್ ಇವತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ನೀರನ್ನ ನಮ್ಮ ಜಲಾಶಯದಲ್ಲಿ ಇವತ್ತು ಸಂಗ್ರಹ ಆಗಿದೆ. ಆಲ್ಮೆಟ್ಟೆಯಲ್ಲಿ ಕೂಡ ಮತ್ತು ನಾರಾಯಣಪುರ ಬಸವಸಾಗರದಲ್ಲಿ ಕೂಡ ಇವತ್ತು ಏಪ್ರಿಲ್ 20ರವರೆಗೆ ನೀರು ಕೊಟ್ಟರೂ ಕೂಡ ಇನ್ನೂ ಬೇಸಿಗೆ ಕುಡಿಯೋ ನೀರಿಗೆ ಅಂತೇಳಿ ಸಾಕಷ್ಟು ನೀರು ಉಳಿಸಲಿಕ್ಕೆ ನೀರು ಇದೆ. ಬಟ್ ಇವತ್ತು ತುಂಗಭದ್ರದಲ್ಲಿ ಕೂಡ ಸಾಕಷ್ಟು ನೀರಿದೆ, ಅಲ್ಲಿ ಕೂಡ ಭತ್ತ ಹಾಕಿದ್ದಾರೆ. ಈ ಒಂದು ಮಾಧ್ಯಮದ ಮುಖಾಂತರ ಮತ್ತೆ ಅವರಿಗೆ ಒಟ್ಟ ನೀರಾವರಿ ಇಲಾಖೆ ಇವತ್ತು DK ಶಿವಕುಮಾರ್ ಅವರಿಗಂತೂ ಈ ಒಂದು ನೀರಾವರಿ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರು ಈ ಸಂದರ್ಭದಲ್ಲಿ ಶಾಂತರಾಮ್ ನಾಯಕ್, ಖಾಜಾ ಅಸ್ಲಾಂ ಅಹಮದ್, ಮಾರಪ್ಪ ಹರವಿ, ನರಸಣ್ಣ ನಾಯಕ್, KG ವೀರೇಶ್, ಚೆನ್ನಪ್ಪ ಗೌಡ ಉಪಸ್ಥಿತರಿದ್ದರು. ಈಗ ಜಾಹೀರಾತು.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾರ್ಚ್ 6ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಮಂಚಿ ಹೇಳಿದರು. ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾರ್ಚ್ 6ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೆಂಕಟೇಶ್ ಬೇವಿನಮಂಚಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 7:30 ಧ್ವಜಾರೋಹಣವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪತ್ರ ನೆರವೇರಿಸಲಿದ್ದಾರೆ. ನಾಡಧ್ವಜವನ್ನು ಪರಿಷತ್ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ನೆರವೇರಿಸಲಿದ್ದಾರೆ.
ಪರಿಷತ್ ಧ್ವಜಾರೋಹಣವನ್ನು ವೆಂಕಟೇಶ್ ಬೇವಿನ ಬೆಂಚಿ ನೆರವೇರಿಸಲಿದ್ದಾರೆ. ಬೆಳಿಗ್ಗೆ 8:30 ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆಯನ್ನು ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ ಚಾಲನೆ ನೀಡಲಿದ್ದಾರೆ. ನಂತರ ರಂಗಮಂದಿರದಲ್ಲಿ ನಡೆಯಲಿರುವ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ವಹಿಸಲಿದ್ದು, ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್, ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ನೇತೃತ್ವದಲ್ಲಿ ನಡೆಯಲಿರುವ ಸಮ್ಮೇಳನವನ್ನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ನಾಡೋಜ ಗೋರು ಚನ್ನಬಸಪ್ಪ ಉದ್ಘಾಟಿಸಲಿದ್ದಾರೆ. ಸ್ಮರಣ ಸಂಚಿಕೆಯನ್ನು ಸಂಸದ ಜಿ. ಕುಮಾರ್ ನಾಯಕ್ ಬಿಡುಗಡೆಗೊಳಿಸಲಿದ್ದಾರೆ. ಚಿತ್ರಕಲಾ ಪ್ರದರ್ಶನವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಉದ್ಘಾಟಿಸಲಿದ್ದಾರೆ. ಪುಸ್ತಕ ಮಳಿಗೆಗಳನ್ನು ವಿಧಾನ ಪರಿಷತ್ ಸದಸ್ಯ ಎ. ವಸಂತಕುಮಾರ್ ಉದ್ಘಾಟಿಸಲಿದ್ದಾರೆ. ಹೊಸ ಕೃತಿಗಳನ್ನು ರಂಗಣ್ಣ ಪಾಟೀಲ್ ಅಳ್ಳುಂಡಿ ಬಿಡುಗಡೆಗೊಳಿಸಲಿದ್ದಾರೆ. ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ನರಸಿಂಹಲು ಮಾಡಗಿರಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ, ಮಾಜಿ ಶಾಸಕ ಎ. ಪಾಪಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ನಂತರ ತಾಲೂಕು ಸಾಹಿತ್ಯ ಸಂಸ್ಕೃತಿ ವಿಷಯವಾಗಿ ವಿಚಾರಗೋಷ್ಠಿ ನಡೆಯಲಿದೆ. ಅಧ್ಯಕ್ಷತೆಯನ್ನು ಚನ್ನಬಸವ ಹಿರೇಮಠ್ ವಹಿಸಲಿದ್ದಾರೆ. ಎರಡನೇ ಗೋಷ್ಠಿಯ ಅಧ್ಯಕ್ಷತೆಯನ್ನು ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ವಹಿಸಲಿದ್ದಾರೆ. ನಂತರ ಕವಿಗೋಷ್ಠಿ ನಡೆಯಲಿದ್ದು, ಪ್ರಜಾಕವಿ ರಮೇಶ್ ಗಬ್ಬೂರು ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದ ಯುವ ಕವಿಗಳು, ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. ನಂತರ ಬಹಿರಂಗ ಅಧಿವೇಶನ, ನಂತರ ಸಮಾರೋಪ ಸಮಾರಂಭ ನಡೆಯಲಿದೆ. ಡಾ ಶಿವರಾಜ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ನುಡಿಗಳನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾ ಅಮರೇಶ್ ಎತ್ಗಲ್ ಮಾತನಾಡಲಿದ್ದಾರೆ. ನಂತರ ಸಾಧಕರಿಗೆ ಗೌರವ ಸನ್ಮಾನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಕನ್ನಡ ಆಸಕ್ತರು, ಅಭಿಮಾನಿಗಳು, ವಿವಿಧ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಸಮ್ಮೇಳನ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ತಮಗೆಲ್ಲರೂ ಗೊತ್ತಿದೆ, ಸಾಹಿತ್ಯ ಪರಿಷತ್ತು ಈ ನಾಡಿನಲ್ಲಿ ತನ್ನದೇ ಆದಂಥ ಅವಿರತ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ. ನಾಡು ನುಡಿ ಸಂಸ್ಕೃತಿ ಕಲೆಗಳ ಬಗ್ಗೆ ತನ್ನದೇ ಆದಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ಕನ್ನಡ ನಾಡು ನುಡಿ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡುತ್ತಾ, ಸೇವೆಯನ್ನು ಮಾಡುತ್ತಾ ಬೆಳೀತಾ ಇದೆ. ಜೊತೆಗೆ ತುಂಬ ದೊಡ್ಡ ಇತಿಹಾಸ ಕೂಡಿದೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಈ ನೆಲದ ಒಂದು ಅಸ್ಮಿತೆ ಅಂದಿದ ತಕ್ಷಣ ಇಲ್ಲಿನ ಯಾವುದೇ ಸಂಸ್ಕೃತಿ ಇರ್ಬೋದು, ಈ ನಾಡಿನ ಯಾವುದೇ ಕಲೆ ಸಾಹಿತ್ಯ ಎಲ್ಲವನ್ನು ಆ ಸಮ್ಮೇಳನದ ಮೂಲಕ ಜನಗಳಿಗೆ ಒಂದು ಹೊಸ ಚಿಂತನೆಗಳನ್ನು ಅಥವಾ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿಯನ್ನು ಕೊಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದೆ. ಅದರ ಅಂಗವಾಗಿ ತಾಲೂಕು ಘಟಕ ಕೂಡ ಈಗ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ರಾಯಚೂರಿನಲ್ಲಿ ಆಯೋಜನೆ ಮಾಡಿದೆ. ಸಾಕಷ್ಟು ರೀತಿಯಲ್ಲಿ ಸಮ್ಮೇಳನಗಳು ಜಾತ್ರೆಗಳಾಗ್ತಾ ಇದ್ದಾವೆ. ಸಮ್ಮೇಳನಗಳು ಸಾರ್ವಜನಿಕರ ಒಂದು ನಾಡಿನ ಆಗಬೇಕು ಅನ್ನುವಂಥ ಟೀಕೆಗಳಿದ್ದರೂ ಕೂಡ ನಿಜವಾಗಲೂ ಕನ್ನಡವನ್ನು ಈ ನೆಲದಲ್ಲಿ, ವಿಶೇಷವಾಗಿ ರಾಯಚೂರಿನ ನೆಲದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಪ್ರೀತಿ ಬೆಳೆಸುವಂತಹ ಒಂದು ಉತ್ಸಾಹ ಇಟ್ಕೊಂಡೇ ಸಾಕಷ್ಟು ರೀತಿಯ ಪ್ರಯತ್ನವನ್ನು ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದ್ದು ಇಲ್ಲಿವರೆಗೆ. ಹೀಗಾಗಿ ಈ ಸಮ್ಮೇಳನವನ್ನು ಮಾಡುವಂಥ ಒಂದು ಸಂದರ್ಭ ಬಂದಾಗ ಈ ರಾಯಚೂರು ನಗರದಲ್ಲಿ ಎಲ್ಲರಿಗೂ ಗೊತ್ತಿದೆ, ಇಲ್ಲಿ ಭಾಷೆ, ಇಲ್ಲಿ ಯಾವ ಥರ ಭಾಷೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ನಮಗೆಲ್ಲ ತೆಲುಗು ಮತ್ತು ಕನ್ನಡ ಮಿಕ್ಸ್ ಇರ್ತಕ್ಕಂಥ ಭಾಷೆ ಮತ್ತು ಉರ್ದು ಮಿಕ್ಸ್ ಇರ್ತಕ್ಕಂಥ ಭಾಷೆ. ಜನಗಳಲ್ಲಿ ಇನ್ನೂ ಕೂಡ ಹಳ್ಳಿಗಳಿಗೆ ಹೋದರೆ ತೆಲುಗು ಮಾತನಾಡ್ತಕ್ಕಂಥ ಸಂದರ್ಭಗಳು ಈಗಲೂ ಕೂಡ ಇದ್ದಾರೆ. ಅದು ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುವುದರಿಂದ ಜನಗಳಲ್ಲಿ ಎಲ್ಲೋ ಕನ್ನಡದ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಬಹುದು ಅನ್ನುವಂಥ ಉದ್ದೇಶದಿಂದ ನಾವು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ಈಗ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ರಂಗಮಂದಿರದಲ್ಲಿ ಮಾರ್ಚ್ 6ರಂದು ನಡೀತಾ ಇದೆ. ಅದರ ಒಂದು ಎಲ್ಲ ತಯಾರಿ ಕೂಡ ಆಗಿದೆ. ಈಗಾಗಲೇ ಆ ಸಮ್ಮೇಳನದ ಬಗ್ಗೆ ವಿವರವಾಗಿ ನಾನು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೇನೆ. ಸಾಹಿತ್ಯ ಸಮ್ಮೇಳನ ನಗರದ ಪಂಡಿತ್ ಸಿದ್ದರಾಮ ಜಮಂತಿನಿ ರಂಗಮಂದಿರದಲ್ಲಿ ನಡೀತಾ ಇದೆ. ಬೆಳಿಗ್ಗೆ ಈ ಸಂದರ್ಭದಲ್ಲಿ ತಾಯಪ್ಪ ಹೊಸೂರು, ಜಿ ಸುರೇಶ್, ಆಂಜನೇಯ ಕಾವಲಿ, ರಾವುತ್ರಾವ್, ರೇಖಾ ಬಡಗೇರ್, ಪ್ರತಿಭಾ ಗೋನಾಳ್ ಉಪಸ್ಥಿತರಿದ್ದರು. ರೇಣುಕಾಚಾರ್ಯರ ಜಯಂತಿ ಆಚರಣೆಗೆ ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಭಜಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು.
ರೇಣುಕಾಚಾರ್ಯರ ಜಯಂತಿ ಆಚರಣೆಗೆ ಅಧಿಕಾರಿಗಳು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾರ್ಚ್ 12ರಂದು ರೇಣುಕಾಚಾರ್ಯರ ಜಯಂತಿ ಅಂಗವಾಗಿ ಅಂದು ಬೆಳಗ್ಗೆ ರೇಣುಕಾಚಾರ್ಯರ ವೃತ್ತದಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ನಂತರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯು ವೀರಶೈವ ಕಲ್ಯಾಣ ಮಂಟಪದವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಮಹಿಳೆಯರು ಕಳಸ ಕುಂಭ ಹೊತ್ತು ಸಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದರು. ಈಗ ಏನು ಅಂದ್ರೆ ಒಬ್ರು ವಚನಕಾರರು ಒಬ್ರು ಬೇಕು. ನಮ್ಮ ಸಮಾಜದ ಮೀಟಿಂಗ್ ನಲ್ಲಿ ಆಯ್ಕೆ ಮಾಡಿ ಒಂದು 200 ಮಾಡ್ತೇವೆ ನಿಮಗೆ ಒಂದು ಉಪನ್ಯಾಸ ಮತ್ತು ಇಲ್ಲ ಹಂಗ ಒಬ್ಬರದಂದ್ರೆ ಮುಂದುವರ್ಸಿಗೆ ಏನಾಗ್ತಾರೆ ಮತ್ತೆ ಇನ್ನೂ 4 ಮಂದಿ ಹಿಂಗೆಲ್ಲ ಆಗ್ತದೆ ಸರ್. ಬಟ್ ಪ್ರೋಟೋಕಾಲ್ ಪ್ರಕಾರ ಇದು ಹಾಕಿದ್ರೆ ಯಾರಾದ್ರೂ ಒಬ್ಬರು ತಾವು ಹೆಸರು ಕೊಡ್ರಿ, ಸೀನಿಯರ್ ಮುಖ್ಯದಾರು ಆ ರೀತಿ ದೊಡ್ಡ ಮತ್ತೆ ಉಪನ್ಯಾಸ ಅಷ್ಟೇ. ಜಯಂತಿ ಆಚರಣೆ ಅಲ್ಲ ಸರ್, ನೀವು ಪ್ರತಿಗಳನ್ನು ಕೊಡ್ಬೇಕಂದ್ರೆ ಅಡ್ರೆಸ್ ಕೊಟ್ಟಿದ್ರಲ್ಲ ಸರ್, ಅದು ಅಡ್ರೆಸ್ ಪಕ್ಕ ಯಾವ್ದು ಕರೆಕ್ಟ್ ಇದೆ? ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇವತ್ತು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ನಿಮಿತ್ತವಾಗಿ ಪೂರ್ವಭಾವಿಯಾಗಿ ಸಭೆಯನ್ನು ಅಪರ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ನಡೆಯಿತು. ಇದೇ ತಿಂಗಳ 12ನೇ ತಾರೀಕಿನಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ತಿಳ್ಕೊಂಡು ಅಪರ ಜಿಲ್ಲಾಧಿಕಾರಿಗಳು ಸಮಾಜದ ಅಧ್ಯಕ್ಷರಾದಿಯಾಗಿ ಸಮಸ್ತ ಪದಾಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ. ಹೋದ ವರ್ಷ ಸ್ವಲ್ಪ ಸರಳವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಚುನಾವಣೆ ಇದ್ದ ಕಾರಣ. ಈ ಸಾರಿ ಸ್ವಲ್ಪ ಮೆರವಣಿಗೆ ಮತ್ತು ಸಭಾ ಕಾರ್ಯಕ್ರಮ, ಉಪನ್ಯಾಸ, ಸಂಗೀತ ಕಾರ್ಯಕ್ರಮವನ್ನು ಜಿಲ್ಲಾ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ನಡೆಸಬೇಕಂತ ತಿಳ್ಕೊಂಡು ಮತ್ತೆ ನಾಳೆ ಅಥವಾ ನಾಡಿದ್ದು ವೀರಶೈವ ಸಮಾಜದಲ್ಲಿ ಮೀಟಿಂಗನ್ನು ಕರೆದು ಅದೆಲ್ಲ ಕಾರ್ಯಕ್ರಮಗಳ ಸಿದ್ಧತೆಯನ್ನು, ರೂಪುರೇಷೆಗಳನ್ನು ತಯಾರು ಮಾಡಿ ಮಾಧ್ಯಮದವರಿಗೆ ಪ್ರಕಟಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಹಿರೇಮಠದ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗ್ನೂರು, ಮುಖಂಡರಾದ ವೀರಯ್ಯ ಸ್ವಾಮಿ ಆಶಾಪುರ್, ಬಸವರಾಜ ಸ್ವಾಮಿ ಮಲ್ಸ್ನಾಪುರ್, ಮಂಜುನಾಥ್ ಸ್ವಾಮಿ ಕುಂಟ್ನಾಳ್, ಶರಣಯ್ಯ ಸ್ವಾಮಿ, ಸುಲೋಚನಾಬಿ, ಶರಣಬಸವ ಸೇರಿದಂತೆ ಅನೇಕರಿದ್ದರು. ಕಲ್ಲು ಗಣಿಗಾರಿಕೆ ಮೂಲಕ ಸರ್ಕಾರಕ್ಕೆ ರಾಜಧಾನಿ ವಂಚಿಸಿ ಪರಿಸರ ಹಾನಿಗೆ ಕಾರಣವಾಗಿರುವ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಲ್ಲು ಗಣಿಗಾರಿಕೆ ಪರವಾನಗಿ ರದ್ದುಗೊಳಿಸಬೇಕೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಆಗ್ರಹಿಸಿದರು. ಕಲ್ಲು ಗಣಿಗಾರಿಕೆ ಮೂಲಕ ಸರ್ಕಾರಕ್ಕೆ ರಾಜಧಾನಿ ವಂಚಿಸಿ ಪರಿಸರ ಹಾನಿಗೆ ಕಾರಣವಾಗಿರುವ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಕಲ್ಲು ಗಣಿಗಾರಿಕೆ ಪರವಾನಗಿ ರದ್ದುಗೊಳಿಸಬೇಕೆಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾನ್ವಿ ಸೀಮೆಯ ಸರ್ವೆ ನಂಬರ್ 679/1ರಲ್ಲಿ 1 ಎಕರೆ ಪ್ರದೇಶದಲ್ಲಿ ಜಲ್ಲಿ ಕ್ರಷರ್ ಹಾಗೂ ಸರ್ವೆ ನಂಬರ್ 701ರಲ್ಲಿರುವ 4 ಎಕರೆ ಪ್ರದೇಶದಲ್ಲಿ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರಾರಂಭಿಸಲಾಗಿದೆ. ಸರ್ಕಾರದಿಂದ ಅನುಮತಿ ಪಡೆದು ನಡೆಸಲಾಗುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಪರಿಸರ, ರೈತರಿಗೆ ನಷ್ಟವಾಗುತ್ತಿದೆ. ಅಲ್ಲದೆ ಸರ್ಕಾರಕ್ಕೆ ಮಾಲೀಕರು ತಪ್ಪು ಮಾಹಿತಿ ನೀಡಿ ರಾಜಧಾನಿ ವಂಚಿಸಿದ್ದಾರೆ. 2024 ಏಪ್ರಿಲ್ನಿಂದ ಫೆಬ್ರವರಿ 25ರವರೆಗೆ 6 ತಿಂಗಳಲ್ಲಿ ಕಲ್ಲು ಘಟಕದ ಮಾಲೀಕನ ಅಕ್ಬರ್ ಪಾಷಾ ಎಂಬುವವರು 1,35,043 ಯೂನಿಟ್ ಬಳಸಿದ್ದಾರೆ.
ಆದರೆ ಸರ್ಕಾರಕ್ಕೆ 2,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ಮಾಡಿರುವುದಾಗಿ ಸುಳ್ಳು ದಾಖಲೆ ನೀಡಿದ್ದಾರೆ. ಕಲ್ಲು ಗಣಿಗಾರಿಕೆ ರಾಜಧಾನ್ ತುಂಬಿ ಉಳಿದಂತೆ 33,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ರಾಜಧಾನವನ್ನು ವಂಚಿಸಿದ್ದಾರೆ. ಬಳಕೆಯಾಗಿರುವ ವಿದ್ಯುತ್ ಯೂನಿಟ್ ಪ್ರಕಾರ 35,000 ಮೆಟ್ರಿಕ್ ಟನ್ ಕಲ್ಲು ಗಣಿಗಾರಿಕೆ ರಾಜಧಾನ್ ಪಾವತಿಸಬೇಕು. ಸರಿಸುಮಾರು 30 ಕೋಟಿ ರೂಪಾಯಿ ಅಧಿಕ ರಾಜಧಾನ್ ಸರ್ಕಾರಕ್ಕೆ ವಂಚಿಸಿರುವ ಮಾಲೀಕರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಹಣ ವಸೂಲಿ ಮಾಡಬೇಕೆಂದರು. ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಇವರು ಸರ್ಕಾರಕ್ಕೆ ವಂಚಿಸಿರುವ ಮಾಲೀಕರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಬೇಕೆಂದರು. 1 ಎಕರೆಗೆ ಸರ್ವೆ ನಂಬರ್ 637/1 ಅದರಲ್ಲಿ 1996ರಿಂದ ಇಲ್ಲಿವರೆಗೆ ಏನು ಪರ್ಮಿಷನ್ ತಗೊಂಡು ಅಧಿಕೃತವಾಗಿ 36 ಇಲಾಖೆಯಿಂದ ಪರ್ಮಿಷನ್ಗಳು ತಗೊಂಡು ಸರಿಸುಮಾರು ಒಂದು 20 ಎಕರೆಯಷ್ಟು ಮೈನಿಂಗ್ ಅನ್ನು ಅವರು ಮಾಡಿದ್ದಾರೆ. ತದಾದ ನಂತರ ನಮ್ಮ ಒಂದು ಮಾಹಿತಿಯ ಮುಖಾಂತರ ನಾವು ಕಂಪ್ಲೇಂಟ್ ಅನ್ನು ಕೇಂದ್ರ ಕಚೇರಿಗೆ ನಾವು ಕೊಟ್ಟಿದ್ವಿ. ಕೊಟ್ಟಾಗ ಸರ್ ಇವರು ಕರೆಂಟ್ ಬಿಲ್ ಸುಡ್ತಾ ಇರೋದು ವರ್ಷಕ್ಕೆ 1,35,000 ಯೂನಿಟ್. 1,35,000 ಯೂನಿಟ್ ಸುಟ್ರೆ ಕನಿಷ್ಠ ಅಲ್ಲಿ ಉತ್ಪಾದನೆ ಆಗುವ ಜಲ್ಲಿ, ಎಂಸ್ಯಾಂಡ್ ಮತ್ತು ಇತರ ಕಲ್ಲು ಉತ್ಪಾದನೆಯ ಕಲ್ಲುಗಳು ಸರಿಸುಮಾರು ಒಂದು 50,000ರಿಂದ 1,00,000 ಮೆಟ್ರಿಕ್ ಟನ್ ಆಗುತ್ತೆ. ಆದರೆ ಇವರು ಸರ್ಕಾರಕ್ಕೆ ರಾಜಧನವನ್ನು ತುಂಬದೆ ಅನಧಿಕೃತವಾಗಿ ಸರ್ಕಾರಕ್ಕೆ ತೋರಿಸೋದು ಕೇವಲ 2,000 ಮೆಟ್ರಿಕ್ ಟನ್. ಆದರೆ ಸರ್ 6 ಮಂತ್ಸ್ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ವಿ. 6 ತಿಂಗಳ ಸ್ಟೇಟ್ಮೆಂಟ್ ತಗೊಂಡು ನಾವು ಕೇಂದ್ರ ಕಚೇರಿಗೆ ದೂರನ್ನು ಸಲ್ಲಿಸಿದ್ವಿ. ಮೈನ್ಸ್ ಅಂಡ್ ಜಿಯಾಲಜಿ ಕೇಂದ್ರ ಕಚೇರಿಗೆ ದೂರು ಸಲ್ಲಿಸಿದಾಗ ಅವರು ಇಲ್ಲಿ ಕ್ಲಿಯರ್ ಆಗಿ ಅವ್ರು ನೋಟಿಸ್ ಕೊಟ್ಟಿದ್ರು. 2 ನೋಟಿಸ್ ಮುಖಾಂತರ ಇಲ್ಲಿ ಸ್ಪಷ್ಟವಾಗಿ ನಾನು ಕೊಟ್ಟಿಲ್ಲ ನೋಟಿಸ್, ಎಲ್ಲರಿಗೂ ನೋಟಿಸ್ ಅನ್ನು ಇದು ಕೊಡ್ತೀನಿ ಲೆಟರ್ ಅನ್ನ. ತಾವು ತಮ್ಮ ಕ್ರಷರ್ ಘಟಕದ ಕಚ್ಚಾ ವಸ್ತುವಾಗಿ ಬಳಸಿಕೊಂಡಿರುವ ಕಟ್ಟಡ ಕಲ್ಲಿಗೆ ಸಂಬಂಧಿಸಿದಂತೆ ಕಲ್ಲು ಗಣಿ ಗುತ್ತಿಗೆಯಿಂದ ILMS ಮುಖಾಂತರ ಕ್ರಷರ್ ಘಟಕ ಸ್ವೀಕೃತ ಮಾಡಿರುವ ಉಪಖನಿಜದ ಪ್ರಮಾಣ 2,000 ಮೆಟ್ರಿಕ್ ಟನ್ ಮತ್ತು ಜಲ್ಲಿ ಹಾಗೂ ಎಂಸ್ಯಾಂಡ್ ಉತ್ಪಾದನೆಯಲ್ಲಿ ಬಳಕೆಯಾದ ವಿದ್ಯುತ್ 81,281 ಯೂನಿಟ್ ರಂತೆ ಉಪಖನಿಜದ ಪ್ರಮಾಣ 15,500 ಮೆಟ್ರಿಕ್ ಟನ್ ಆಗಿದ್ದು 13,500 ಮೆಟ್ರಿಕ್ ಟನ್ ವ್ಯತ್ಯಾಸ ಕಂಡು ಬರುತ್ತದೆ ಅಂತ ಹೇಳಿ ಮೈನ್ಸ್ ಅಂಡ್ ಜಿಯಾಲಜಿನೇ ಒಂದು ಸರ್ವೆ ಮಾಡಿ 2 ನೋಟಿಸು ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರಿಗೆ ಇವರು ಇದು 10ನೇ ತಿಂಗಳ 2024 2 ನೋಟಿಸ್ ಕೊಡ್ತಾರೆ. ಒಂದು 15/10/2024ಕ್ಕೆ, ಮತ್ತೊಂದು ನೋಟಿಸು 26/9/2024ಕ್ಕೆ. ಏನು ಸರ್ಕಾರದ ಖಜಾನೆಗೆ ಇವರು ಬೋಗಸ್ ಅನ್ನು ತುಂಬಿ ಇವತ್ತು ಸರ್ಕಾರದ ರಾಜಧನಕ್ಕೆ ವಂಚನೆ ಮಾಡುತ್ತಿರುವಂತಹ ಕಂಪನಿ. ಮತ್ತೆ ಇವರ ಲೈಸೆನ್ಸ್ ಬಂದು 30/11/2024ಕ್ಕೆ ಏನು ಸರ್ವೆ ನಂಬರ್ 679/1ರಲ್ಲಿ ಇವರ ಲೈಸೆನ್ಸ್ 30/11/2024ಕ್ಕೆ ರಿನ್ಯೂವಲ್ ಬರುತ್ತೆ. ಆದ್ರೆ ಅಧಿಕಾರಿಗಳು ಇಷ್ಟೆಲ್ಲಾ ದೂರುಗಳು ಇಟ್ಕೊಂಡು ಅಧಿಕಾರಿಗಳು ಇವರಿಗೆ ಲೈಸೆನ್ಸ್ ರಿನ್ಯೂ ಮಾಡಕ್ಕೆ ಅವಕಾಶ ಏನ್ ಕೊಟ್ರ ಅಂತೇಳಿ ಯಕ್ಷ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕೆ ನಾವು ಹೇಳೋದಿಷ್ಟೇ ಸರ್, ಮಾನ್ವಿ ತಾಲೂಕು ಅಂತಂದ್ರೆ ಅಕ್ರಮಗಳ ಒಂದು ರಾಜ್ಯ ಅಕ್ರಮಗಳ ಒಂದು ಕೇಂದ್ರ ಆಗ್ಬಿಟ್ಟಿದೆ. ಅಕ್ರಮವಾದ ಮರಳು ಏನ್ ಸರ್, ಅಲ್ಲಿ ಕನಿಷ್ಠ ಅಂತಂದ್ರೆ ಒಂದು 2,000 ನವಿಲುಗಳಿದ್ವು. ಅಲ್ಲಿ ರಾಷ್ಟ್ರೀಯ ಪಕ್ಷಿಗಳು ಕಾಣೆಯಾಗಿವೆ. ಆಮೇಲೆ ಮೊನ್ನೆ ತಾವೆಲ್ಲರೂ ಬಂದಿದ್ರಿ ಸರ್, ತಾವೆಲ್ಲ ಬಂದು ನೋಡಿದ್ರಿ ಜುಮ್ಮಲ್ದೊಡ್ಡಿಯಲ್ಲಿ ಏನು ಪುರಾತನ. ಈ ಸಂದರ್ಭದಲ್ಲಿ ಮಹೇಶ್ ಚಲುವಾದಿ, ವಿನೋದ್ ಕುಮಾರ್ ನಾಯಕ್, ಮಾರುತಿ ಚಲುವಾದಿ, ಚಂದ್ರು ಸೀತಾನಗರ್ ಸೇರಿದಂತೆ ಅನೇಕರಿದ್ದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನಕ್ಕೆ ಪ್ರಗತಿ ಪರಿಶೀಲನೆ ಸಭೆಗೆ ಮಾಹಿತಿ ನೀಡದೆ ಗೈರಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KD ಬಡ್ಗೇರ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿ ಪುನಃ ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ನಿತೀಶ್ಗೆ ಸೂಚನೆ ನೀಡಿದರು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನ ಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನಕ್ಕೆ ಪ್ರಗತಿ ಪರಿಶೀಲನೆ ಸಭೆಗೆ ಮಾಹಿತಿ ನೀಡದೆ ಗೈರಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ KD ಬಡ್ಗೇರ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿ ಪುನಃ ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿ ನಿತೀಶ್ಗೆ ಸೂಚನೆ ನೀಡಿದರು. ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನಮಂತ್ರಿ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಶೋಕಾಸ್ ನೋಟಿಸ್ ಜಾರಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿನ ಉರ್ದು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ಶಿಕ್ಷಕರ ಕೊರತೆ, ಕಟ್ಟಡ ನಿರ್ಮಾಣ ಸೇರಿದಂತೆ ಇತರೆ ಮಾಹಿತಿ ನೀಡಲು ಸಭೆಗೆ ಕಚೇರಿ ಅಧಿಕಾರಿಯನ್ನು ಕಳುಹಿಸಿ ಸಭೆಗೆ ಗೈರಾದ ಬಗ್ಗೆ ಮಾಹಿತಿ ನೀಡದೆ ಗೈರಾಜರಾಗಿದ್ದಾರೆ.
ಜಿಲ್ಲಾ ಪಂಚಾಯತ್ ಸಿಇಒಗೆ ಹಾಗೂ ಜಿಲ್ಲಾಧಿಕಾರಿಗೆ ಮಾಹಿತಿ ನೀಡದೇ ಇರುವುದರಿಂದ ಶೋಕಾಸ್ ನೋಟಿಸ್ ಜಾರಿ ಮಾಡಲು ಸೂಚಿಸಿದರು. ಮತ್ತೊಂದು ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಒಟ್ಟು 104 ಉರ್ದು ಶಾಲೆಗಳಿದ್ದು ಈ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ವಿದ್ಯಾರ್ಥಿ ತೊಂದರೆಗೆ ಈಡಾಗಿದ್ದಾರೆ. ಶೌಚಾಲಯ, ಕುಡಿಯುವ ನೀರು, ಕಾಂಪೌಂಡ್ ಇಲ್ಲದೆ ಇರುವುದರಿಂದ ತೊಂದರೆಗೆ ಈಡಾಗಿದ್ದಾರೆ ಎಂದು ಅನುಷ್ಠಾನ ಸಮಿತಿ ಸದಸ್ಯರು ದೂರಿದರು. ಈ ಬಗ್ಗೆ ಮಾಹಿತಿ ನೀಡಬೇಕಾದ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಕೆಡಿ ಬಡ್ಗೇರ್ ಅವರು ಗೈರಾಗಿದ್ದರಿಂದ ಸಭೆಗೆ ಅಸಮರ್ಪಕ ಮಾಹಿತಿ ನೀಡಲಾಗಿದೆ. ಹಾಜರಾಗಿ ಮಾಹಿತಿಯನ್ನು ನೀಡುವಂತೆ ಹೇಳಿದರು. ಜಿಲ್ಲೆಯಲ್ಲಿ ವಿವಿಧ ಯೋಜನೆಯಡಿಯಲ್ಲಿ 2419 ಮನೆಗಳು ಮಂಜೂರಾಗಿದ್ದು ಅಲ್ಪಸಂಖ್ಯಾತರು ಹೆಚ್ಚಿರುವ ಜಿಲ್ಲೆಯಲ್ಲಿ 10% ಮೀಸಲಾಗಿದ್ದು ಶೇಕಡಾವಾರು ಹೆಚ್ಚಳ ಮಾಡಿ ಕೇಂದ್ರಕ್ಕೆ ಸಲ್ಲಿಸುವಂತೆ ಸೂಚಿಸಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಅರಿವು, ಸಾರಥಿ ಯೋಜನೆ, ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆಯಡಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಸಾಲ ಮಂಜೂರು ಮಾಡಿ ಹೆಚ್ಚಿನ ರೀತಿಯ ಪ್ರೋತ್ಸಾಹಕ್ಕೆ ಸೂಚನೆ ನೀಡಿದರು. ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ಮಧುರ ಸಾಗಣೆಗೆ ಆಧುನೀಕರಣ ಯೋಜನೆ ಪ್ರಗತಿವಾರು ಸಾಧಿಸಲು ಸೂಚಿಸಿದರು. ಐಎಎಸ್ ಮತ್ತು ಕೆಎಎಸ್ಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಪ್ರೋತ್ಸಾಹ ನೀಡಲು ತರಬೇತಿ ಕೇಂದ್ರಗಳು ಆರಂಭಿಸಲು ಕ್ರಿಯಾ ಯೋಜನೆಗೆ ರೂಪಿಸಿ ಸಲ್ಲಿಸಲು ವಕ್ಫ್ ಅಧಿಕಾರಿಗಳಿಗೆ ತಿಳಿಸಿದರು. ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಕಟ್ಟಡ ನಿರ್ಮಾಣ ಬಾಕಿ ಕಾಮಗಾರಿ ಪೂರ್ಣಗೊಳಿಸಿ ಹೇಳಿದರು. ಮೌಲಾನಾ ಆಜಾದ್ ನಿಮಗೆ ಬರುತ್ತಾನೆ ನೇರವಾಗಿ. ಈಗ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಉರ್ದು ಶಾಲೆ ಮುಂಚೆ 12 ಇತ್ತು ಸರ್, ಈ ವರ್ಷ 16 ಇದೆ ಅಷ್ಟೇ. ಉರ್ದು ಸ್ಕೂಲ್ ಎಷ್ಟಿದೆ? ಉರ್ದು ಸ್ಕೂಲ್ ಮಾತ್ರ ಎಲ್ಲಿ ಡ್ರಾಪ್ ಆಗ್ತಾ ಇದೆ. ಇಲ್ಲಿಂದ 6 to 10 ಎರಡು ಸದರಿ ಸಂಸ್ಥೆ ವತಿಯಿಂದ ಕಾಮಗಾರಿ ಅಂದಾಜು ಪ್ರತಿಯನ್ನು ಮುಖ್ಯ ಮಂಜೂರು ಪಡೆದು ಕಾಮಗಾರಿ ಪ್ರಾರಂಭ ಮಾಡಿಸುವುದು. ಸೊ ಐ ಹ್ಯಾವ್ ನಾಟ್ ಎವರ್ ರಿಸೀವ್ಡ್ ಎಷ್ಟು ಉರ್ದು ಶಾಲೆ ಇದೆ ನಮ್ಮಲ್ಲಿ? ಎಲ್ಲಿದೆ? ಮಾಹಿತಿ ಕೇಳಕ್ಕೆ ಮೂಲಭೂತ ಸೌಕರ್ಯ ಬೇಕು. ಅವೇ ನೀವೇ ಎಲ್ಲ ಇಂಟ್ರೆಸ್ಟ್ ತಗೊಳ್ಳಲ್ಲ, ಆಮೇಲೆ ಆ ಸ್ಕೂಲ್ಗಳು ಆಮೇಲೆ ಇವೆಂಚುಲಿ ನಾವು ಮುಚ್ಚಬೇಕಾಗುತ್ತೆ. ಇದೇ ನಿಮ್ಮ ಹತ್ರನೂ ಇಲ್ಲ ಮಾಹಿತಿ ಉರ್ದು ಸ್ಕೂಲ್ದು ತಗೋಬೇಕು. ಮತ್ತೆ ಅವತ್ತು ಏನಿದೆ ಅಲ್ಲಿ ಪರ್ಸೆಂಟೇಜ್ ಏನಿದೆ, ಪಾಠ ಮಾಡಿದ್ರೆ ವೀಕ್ ಇದ್ರೆ 6 to 10 ವೀಕ್ ಇರ್ತಾರೆ. ಆ DDP ಬಂದು ನನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ನಾಳೆ ಶೋಕಾಸ್ ನೋಟಿಸ್ ಕೊಡಿ. ನೆಕ್ಸ್ಟ್ ಟೈಮ್ ಇದೇ ತರ ಬಂದ್ರೆ ನಾನೇ ಸಸ್ಪೆಂಡ್ ಮಾಡ್ತೀನಿ. ಸಸ್ಪೆಂಡ್ ಮಾಡಿ ಗೌರ್ಮೆಂಟಿಗೆ ಕಳಿಸ್ತೀನಿ. ನಾವು ಒಂದೊಂದೇ ಟ್ಯಾಕಲ್ ಮಾಡಿ ಕೊಡೋಣ. ಮತ್ತೆ ಇದು ಲಿಸ್ಟ್ ಮಾಡಿ ಈಗ ಲಿಂಕ್ ಡಾಕ್ಯುಮೆಂಟ್ ಆಕ್ಷನ್ ಬರ್ತಾ ಇದೆ. ಅದು ಲಿಂಕ್ ಡಾಕ್ಯುಮೆಂಟ್ ಅಲ್ಲಿ ಇದು ಸ್ಕೂಲ್ ಕಂಪೌಂಡ್ ತಗೋಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕ ನವೀನ್ ಕುಮಾರ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪ್ರಧಾನ ಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಸದಸ್ಯರಾದ ಮೊಹಮ್ಮದ್ ನಜೀರ್, ಮೊಹಮ್ಮದ್ ಆಯೂಬ್, ವಿಕಾಸ್ ರುನ್ವಾಲ್ ಜೈನ್, ವಕ್ಫ್ ಇಲಾಖೆ ಅಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ದ್ವಿತೀಯ ಪಿಯುಸಿ ಗಣಿತ ವ್ಯವಹಾರ ಅಧ್ಯಯನ ಶಿಕ್ಷಣ ಶಾಸ್ತ್ರ ವಿಷಯಗಳಿಗೆ ನಡೆದ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 679 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ದ್ವಿತೀಯ ಪಿಯುಸಿ ಗಣಿತ ವ್ಯವಹಾರ ಅಧ್ಯಯನ ಶಿಕ್ಷಣಶಾಸ್ತ್ರ ವಿಷಯಗಳಿಗೆ ನಡೆದ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಒಟ್ಟು 679 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಗಣಿತ ವಿಷಯಕ್ಕೆ ಜಿಲ್ಲೆಯಲ್ಲಿ 5356 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು 5255 ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗಿದ್ದು 111 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ವ್ಯವಹಾರ ಅಧ್ಯಯನ ವಿಷಯಕ್ಕೆ ಜಿಲ್ಲೆಯಲ್ಲಿ 3857 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಈ ಪೈಕಿ 3679 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 175 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಶಿಕ್ಷಣಶಾಸ್ತ್ರ ವಿಷಯಕ್ಕೆ ಜಿಲ್ಲೆಯಲ್ಲಿ 2734 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಈ ಪೈಕಿ 2333 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿ 403 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟಾರೆ ಶಾಂತಿ ಸುವ್ಯವಸ್ಥೆಯಿಂದ ಪರೀಕ್ಷೆಗಳು ನಡೆದಿವೆ ಎಂದು ಡಿಡಿಪಿಐ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಖಂಡಿಸಿ ಬಿಜೆಪಿ ಪ್ರತಿಭಟನಾ ರ್ಯಾಲಿ.
ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ವಿರುದ್ಧ ಪಕ್ಷಾತೀತ ಹೋರಾಟ ಅಗತ್ಯ ಕೆ ವಿರೂಪಾಕ್ಷಪ್ಪ. ಬಿಜೆಪಿ ಜಿಲ್ಲಾಧ್ಯಕ್ಷರ ಗೈರಿಗೆ ಬೇಸರ. ಎನ್ಆರ್ಬಿಸಿ ಟಿಎಲ್ಬಿಸಿ ಕಾಲುವೆಗೆ ಏಪ್ರಿಲ್ 20ರವರೆಗೆ ನೀರು ಹರಿಸಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಜೆಟ್ ಮೇಲೆ 12 ಮತ್ತು 13ರಂದು ಬೆಂಗಳೂರಿನಲ್ಲಿ ಸಭೆ. ಟಿ ಯಶವಂತ್. ಮಾರ್ಚ್ 6ರಂದು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ. ನಾಡೋಜ ಗೋರೋಚ ಉದ್ಘಾಟನೆ. ವೆಂಕಟೇಶ್ ಬೇವಿನ ಬೆಂಚಿ. ಮಾರ್ಚ್ 12ಕ್ಕೆ ರೇಣುಕಾಚಾರ್ಯರ ಜಯಂತಿ ಅದ್ದೂರಿ ಆಚರಣೆಗೆ ಸಿದ್ಧತೆ. ಮಾನ್ವಿಯಲ್ಲಿ ಕಲ್ಲು ಗಣಿಗಾರಿಕೆ ಹೆಸರಿನಲ್ಲಿ ಸರ್ಕಾರಕ್ಕೆ ರಾಜಧನ್ ವಂಚನೆಳೆ. ಅಕ್ಬರ್ ಪಾಷಾ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಿ ಜಾವೇದ್ ಖಾನ್. ಮಾಹಿತಿ ನೀಡದೆ ಸಭೆಗೆ ಗೈರಾದ ಡಿಡಿಪಿಐಗೆ ಶೋಕಾಸ್ ನೋಟಿಸ್ ಜಾರಿ. ಮತ್ತೊಂದು ಸಭೆಗೆ ಗೈರಾದಲ್ಲಿ ಅಮಾನತುಗೊಳಿಸಿ ಸರ್ಕಾರಕ್ಕೆ ವರದಿ. ಡಿಸಿ. ದ್ವಿತೀಯ ಪಿಯುಸಿ ಪರೀಕ್ಷೆ 679 ವಿದ್ಯಾರ್ಥಿಗಳು ಗೈರು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. Sri Raghavendra Ghee. Sri Raghavendra Tuppa. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.